ಜನವರಿ 6ರ ಟ್ವಿಸ್ಟ್ ಯಾರಿಗೆ ಲಾಭ? ಸಿಎಂ ಕುರ್ಚಿ ಆಟಕ್ಕೆ ಜನವರಿ 9ರ ಡೆಡ್ಲೈನ್. ಏನಿದು ಸಿದ್ದು ಡಿಕೆಶಿ ಹೊಸ ರಣತಂತ್ರ? ಜನವರಿ 6 ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಿಸುತ್ತಾ ಜನವರಿ 6ರಂದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ನಡೆದು ಹೋಗುತ್ತಾ ಸಿಎಂ ಕುರ್ಚಿ ಆಟಕ್ಕೆ ಜನವರಿ 9ರ ಡೆಡ್ಲೈನ್ ಫಿಕ್ಸ್ ಆಗಿದ್ದೇಕೆ? ಅಷ್ಟಕ್ಕೂ ಏನದು ಸಿದ್ದು ಡಿಕೆಶಿ ಹೊಸ ರಣತಂತ್ರ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜನವರಿ 6 ಈ ದಿನಾಂಕದತ್ತ ಎಲ್ಲರೂ ಕುತೂಹಲದ ಕಣ್ಣುಗಳಿಂದ ಎದುರು ನೋಡ್ತಿದ್ದಾರೆ. ಈ ದಿನಾಂಕದಂದು ಏನಾಗುತ್ತೆ? ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳಾಗ್ತಾವ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ. ಯಾಕಂದ್ರೆ ಇದೇ ಜನವರಿ 6ಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನ ಮುರಿಯಲಿದ್ದಾರೆ. ಹೀಗಾಗಿ ಈ ದಿನಾಂಕದಂದು ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಅದ್ದೂರಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಇದೇ ಜನವರಿ 6ರಂದು ಡಿಕೆಶಿ ಸಿಎಂ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಹಾಗಾದ್ರೆ ಜನವರಿ 6ರಂದು ಏನಾಗುತ್ತೆ? ಜನವರಿ 6ರಂದು ಬಿಗ್ ಟ್ವಿಸ್ಟ್ ಎದುರಾಗುತ್ತಾ? ಈ ದಿನಾಂಕದಲ್ಲಿ ಯಾರಿಗೆ ಲಾಭವಾಗುತ್ತೆ? ಸಿದ್ದುಗ ಇಲ್ಲ ಡಿಸಿಎಂ ಡಿಕೆಶಿಗ? ಜನವರಿ 6ಕ್ಕೆ ಇನ್ನೂ ಒಂದು ವಾರ ಬಾಕಿ ಇದೆ. ಈ ವಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ಬಣಗಳು ಮಾಡ್ಕೊಂತಿರೋ ಪ್ರಿಪರೇಷನ್ಸ್ ಏನೋ, ಯಾರ್ಯಾರು ಅದೇನೇನ್ ರಣತಂತ್ರ ಹೆಣೆಯುತ್ತಿದ್ದಾರೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಇವರಿಬ್ಬರು ಒಮ್ಮತಕ್ಕೆ ಬರ್ತಾರೆ. ಸಿಎಂ ಕುರ್ಚಿ ಜಟಾಪಟಿ ಸುಖಾಂತ್ಯ ಕಾಣುತ್ತೆ ಅಂತೇಳಿ ಹೈಕಮಾಂಡ್ ನಾಯಕರು ಭಾವಿಸಿದ್ರು. ಹೀಗಾಗಿನೇ ಸಿದ್ದು ಮತ್ತು ಡಿಕೆಶಿ ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಳ್ಳಿ ಅಂತೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವುದೇ ಅಂತಿಮ ತೀರ್ಮಾನವಾಗಲಿಲ್ಲ. ಸಿದ್ದರಾಮಯ್ಯ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್. ಆ ಮಾತಿಗೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನೀವೇ ಸಮಸ್ಯೆ ಸೃಷ್ಟಿ ಮಾಡಿಕೊಂಡು ಹೈಕಮಾಂಡ್ ಕಡೆ ಬೆರಳು ತೋರಿಸಿದ್ರೆ ಹೇಗೆ ಅಂತ ಹೇಳಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗೋ ಮಾತೇ ಇಲ್ಲ, ಹೈಕಮಾಂಡ್ ಕರೆದ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ದಿಲ್ಲಿಗೆ ಪದೇ ಪದೇ ದೌಡಾಯಿಸಿ ಸಿಎಂ ಕುರ್ಚಿಗಾಗಿ ಲಾಬಿ ನಡೆಸ್ತಾನೆ ಇದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎಷ್ಟೇ ಸಲ ದಿಲ್ಲಿಗೆ ದೌಡಾಯಿಸಿದ್ರು ರಾಹುಲ್ ಗಾಂಧಿ ಮಾತ್ರ ಅವರ ಕೈಗೆ ಸಿಗ್ತಿಲ್ಲ. ಇದರಿಂದ ಇತರೆ ಹೈಕಮಾಂಡ್ ನಾಯಕರು ಆಯ್ತು ನೋಡೋಣ, ವಿಚಾರ ಮಾಡೋಣ ಅಂತೇಳಿ ಡಿಕೆಶಿನ ಸಾಗಿ ಹಾಕ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಡಿಸೆಂಬರ್ 28ರಂದು ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರಿದ್ದಾರೆ. ಅವರು ಮುಂದಿನ ಜನವರಿ 9ಕ್ಕೆ ವಾಪಸ್ ಆಗ್ತಾರೆ. ಅವರು ವಾಪಸ್ ಬರೋವರೆಗೂ ಸಿದ್ದು ಮತ್ತು ಡಿಕೆಶಿಗೆ 10 ದಿನಗಳ ಟೈಮ್ ಸಿಕ್ಕಿದೆ. ಈ ನಡುವೆ ಶಾಸಕರನ್ನ ತಮ್ಮತ್ತ ಸೆಳೆಯೋದು, ಸಿಎಂ ಕುರ್ಚಿಗಾಗಿ ಏನೇನ್ ರಣತಂತ್ರ ರೂಪಿಸಬೇಕು ಅಂತೇಳಿ ಜಿದ್ದಿಗೆ ಬಿದ್ದವರಂತೆ ರೂಪಿಸಿಕೊಳ್ತಾನೆ ಇದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಲಾಬಿ ಲೆಕ್ಕಾಚಾರ, ಸಿದ್ದರಾಮಯ್ಯನವರ ನಡೆ ಎಲ್ಲವೂ ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಹೋಗಿದೆ. ಹೀಗಾಗಿ ಜನವರಿ 9ರಂದು ರಾಹುಲ್ ಗಾಂಧಿ ದಿಲ್ಲಿಗೆ ವಾಪಸ್ ಆಗಿದ್ದೆ ತಡ ದಿಲ್ಲಿಯಿಂದ ಡಿಕೆ ಶಿವಕುಮಾರ್ಗೆ ಬುಲಾವ್ ಬರುತ್ತೆ. ಆನಂತರ ಸಿದ್ದುಗೆ ಕರೆ ಹೋಗುತ್ತೆ. ಅಷ್ಟೇ ಅಲ್ಲ, ಅವತ್ತು ಡಿಕೆಶಿಗೆ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ ಅಂತೇಳಿ ಡಿಕೆಶಿ ಬಣ ಲೆಕ್ಕಾಚಾರದಲ್ಲಿ ತೊಡಗಿದೆ. ಇದೇ ಕಾರಣಕ್ಕೆ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಈ ಮೊದಲು ಡಿಕೆಶಿ ಜನವರಿ 6ರಂದು ಸಿಎಂ ಆಗ್ತಾರೆ ಅಂತಿದ್ದವರು ಈಗ ಜನವರಿ 9ರೊಳಗೆ ಅವರು ಸಿಎಂ ಆಗ್ತಾರೆ ಅಂತೇಳಿ ಹೊಸ ಭವಿಷ್ಯ ಹೇಳಿದ್ದಾರೆ. ಭಗವಂತನ ಆಶೀರ್ವಾದದಿಂದ ಜನವರಿ 6 ಅಥವಾ ಜನವರಿ 9ಕ್ಕೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು 200% ಕನ್ಫರ್ಮ್, ಅದರಲ್ಲಿ ಅನುಮಾನವೇ ಬೇಡ ಅಂತ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಅವರ ಈ ಮಾತು ಇದೀಗ ಭಾರಿ ಕುತೂಹಲ ಕೆರಳಿಸುತ್ತಿದೆ. ಈ ನಡುವೆ ಸಿದ್ದರಾಮಯ್ಯನವರ ಆಪ್ತ ಬಳಗ ರಾಹುಲ್ ಗಾಂಧಿ ಸಂಪುಟ ಪುನರಚನೆಗೆ ಸಹಮತ ನೀಡುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕಾಗಿಯೂ ಲಾಬಿ ನಡೆಸುತ್ತಿದ್ದಾರೆ. ಸಲೀಂ ಅಹಮದ್, ಜೇವರ್ಗಿ ಶಾಸಕರಾದ ಅಜಯ್ ಧರ್ಮಸಿಂಗ್ ಸೇರಿದಂತೆ ಹಲವರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಮಕರ ಸಂಕ್ರಾಂತಿಯ ನಂತರ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಜನವರಿ 6ರಂದು ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನ ಮುರಿಯುವ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಈ ಸಂದರ್ಭವನ್ನ ಅದ್ದೂರಿಯಾಗಿ ಆಚರಿಸಲು ಸಜ್ಜಾಗಿದ್ದಾರೆ. ಯುವ ಅಹಿಂದ ಸದಸ್ಯರು ಬೆಂಗಳೂರಿನಲ್ಲಿ 10,000ಕ್ಕೂ ಹೆಚ್ಚು ಜನರಿಗೆ ಔತಣ ಕೂಟವನ್ನು ಆಯೋಜಿಸಲು ಯೋಚಿಸುತ್ತಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ನೆಚ್ಚಿನ ಖಾದ್ಯ ನಾಟಿ ಕೋಳಿ ಸಾರನ್ನ ಮೆನುವಿನಲ್ಲಿ ಸೇರಿಸಲಾಗಿದೆ ಅಂತ ತಿಳಿದು ಬಂದಿದೆ. ಯುವ ಅಹಿಂದ ಸದಸ್ಯರ ಈ ನಿರ್ಧಾರವನ್ನ ಹಿರಿಯ ನಾಯಕ ಮತ್ತು ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಬೆಂಬಲಿಗರು ಬೆಂಬಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಏತನ್ಮಧ್ಯೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಸಾಧ್ಯತೆ ಕಡಿಮೆ ಇದೆ ಅಂತೇಳಿ ಸಿದ್ದು ಆಪ್ತ ಬಳಗ ನಂಬಿದೆ. ಕಾಂಗ್ರೆಸ್ ಆಡಳಿತವಿರುವ 3 ರಾಜ್ಯಗಳಲ್ಲಿ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಾಗಿರುವುದು ಕರ್ನಾಟಕದಲ್ಲಷ್ಟೇ. ಆದ್ದರಿಂದ ಬದಲಾವಣೆ ಅನಿವಾರ್ಯವಾದರೆ ಅಹಿಂದ ಸಮುದಾಯದ ನಾಯಕರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಚರ್ಚೆಯಲ್ಲಿದೆ. ಈ ಮಧ್ಯೆ ತಾನು ಹಿಂದುಳಿದ ವರ್ಗಕ್ಕೆ ಸೇರಿದವನೆಂದು ಹೇಳಿಕೊಂಡಿರುವ ಡಿಕೆ ಶಿವಕುಮಾರ್ ಅವರು ತಮ್ಮ ಕೊಡುಗೆಗಳಿಗೆ ಪ್ರತಿಫಲ ನೀಡುವಂತೆ ಪಕ್ಷದ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ. 2023ರಲ್ಲಿ ಕರ್ನಾಟಕದಲ್ಲಿ ಪಕ್ಷ ಸರ್ಕಾರ ರಚಿಸಿದಾಗ ಸಿದ್ದರಾಮಯ್ಯ ಅವರೊಂದಿಗೆ ಅಧಿಕಾರ ಹಂಚಿಕೆ ಒಪ್ಪಂದವಾಗಿತ್ತು ಅಂತ ಪುನರುಚ್ಚರಿಸಿದ್ದಾರೆ. ರಾಹುಲ್ ವಿದೇಶದಿಂದ
ವಿದೇಶದಿಂದ ಹಿಂದಿರುಗಿದ ನಂತರ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಆದ್ರೆ ಸಿಎಂ ಬದಲಾವಣೆ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಸಂಕ್ರಾಂತಿ ಮುಗಿದ ಮೇಲೆ ಆ ಬಗ್ಗೆ ಮಾತನಾಡೋಣ, ಅದಕ್ಕೆ ಪಕ್ಷ ಹೈಕಮಾಂಡ್ ಇದೆ, ನಾವು ಯಾರು ದೆಹಲಿಗೆ ಹೋಗೋದಿಲ್ಲ, ಸಿಎಂ ಬಗ್ಗೆ ಹಾದಿ ಬೀದಿಯಲ್ಲಿ ಹೇಳಲಾಗುವುದಿಲ್ಲ, ಅದು ಹಾದಿಯಲ್ಲಿ ಸಿಗೋದಲ್ಲ, ಅದಕ್ಕೆ ತನ್ನದೇ ಆದ ದಾರಿ ದಾಟಿ ಇದೆ ಎಂದಿದ್ದಾರೆ. ಜೊತೆಗೆ ಈಗ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಅವರೇ ಈ ಸಲದ ಬಜೆಟ್ ಮಂಡಿಸಲಿದ್ದಾರೆ ಅಂತೇಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇತ್ತ ಡಿಕೆಶಿ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡಬೇಕು ಎನ್ನುವ ಆಸೆ ಇರೋದು ಎದ್ದು ಕಾಣ್ತಿದೆ. ಅಣ್ಣನ ಬೆನ್ನಿಗೆ ಬಲವಾಗಿ ನಿಂತಿರುವ ಡಿಕೆ ಸುರೇಶ್ ನಾನಾ ತಂತ್ರಗಳನ್ನು ರೂಪಿಸುತ್ತಿದ್ದಾರೆ. ಅಂದು ಕೊಟ್ಟ ಮಾತು ನೆನಪಿಸುವ ಮಾತನಾಡಿದ ಡಿಕೆ ಸುರೇಶ್ ಇದೀಗ ತಾಳ್ಮೆಯ ಜಪ ಮಾಡ್ತಿದ್ದಾರೆ. ಯಶಸ್ಸು ಪಡೆಯಲು ತಾಳ್ಮೆ ಅತ್ಯಗತ್ಯ ಅಂತೇಳಿ ಡಿಕೆ ಸುರೇಶ್ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಹೀಗೆ ಸಿದ್ದು ಮತ್ತು ಡಿಕೆಶಿ ಬಣಗಳ ನಡುವೆ ವಾದ ಪ್ರತಿವಾದಗಳು ಕೇಳಿ ಬರ್ತಿವೆ. ಆದ್ರೆ ಒಳಗೊಳಗೆ ಸಿದ್ದು ಮತ್ತು ಡಿಕೆಶಿ ಬಣಗಳ ತಯಾರಿ ಕೂಡ ಜೋರಾಗಿದೆ. ಒಂದೊಮ್ಮೆ ಡಿಕೆಶಿ ಸಿಎಂ ಆದ್ರೆ ಮುಂದೆ ಆಗಬಹುದಾದ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಗಮನ ಸೆಳೆಯುವುದಕ್ಕೆ ಸಿದ್ದರಾಮಯ್ಯನವರ ಬಣ ಮುಂದಾಗಿದೆ. ಡಿಕೆಶಿ ಸಿಎಂ ಆದ್ರೆ ಕೇಂದ್ರ ಸರ್ಕಾರ ಡಿಕೆಶಿಯ ಹಳೆಯ ಐಟಿ ಇಡಿ ಕೇಸುಗಳನ್ನ ಕೆದಕಿ ತೆಗೆಯುವ ಸಾಧ್ಯತೆ ಇರುತ್ತೆ. ಅದು ಸಾಧ್ಯವಾಗಿದ್ದೇ ಆದ್ರೆ ವಿಚಾರಣಾ ನೆಪದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿಸಿದಂತೆ ಡಿಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗಿ ಹೋಗೋದು ಗ್ಯಾರಂಟಿ. ಜೊತೆಗೆ 2028ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ಸೋಲಾಗುವ ಸಾಧ್ಯತೆ ಇರುತ್ತೆ. ಇಂಥ ಸೂಕ್ಷ್ಮ ವಿಚಾರಗಳನ್ನು ರಾಹುಲ್ ಗಾಂಧಿಗೆ ಸಿದ್ದು ಬಣ ಮನವರಿಕೆ ಮಾಡಿಕೊಟ್ರೆ ರಾಹುಲ್ ಗಾಂಧಿ ಡಿಕೆಶಿ ಸಿಎಂ ಆಗೋದಕ್ಕೆ ಬಿಲ್ಕುಲ್ ಒಪ್ಪಿಕೊಳ್ಳೋದಿಲ್ಲ. ಜೊತೆಗೆ ಡಿಕೆಶಿಗೆ ಕೊಟ್ಟ ಮಾತನ್ನ 2028ಕ್ಕೆ ಪೋಸ್ಟ್ ಪೋನ್ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹೀಗಾಗಿ ಜನವರಿ 9ಕ್ಕೆ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ್ರು ಸಿದ್ದು ಮತ್ತು ಡಿಕೆಶಿಗೆ ಸಂಕ್ರಾಂತಿ ನಂತರ ಬುಲಾವ್ ಬರೋ ಸಾಧ್ಯತೆ ಇದೆ. ಹೀಗಾಗಿ ಜನವರಿ 6 ಮತ್ತು ಜನವರಿ 9 ಕೇವಲ ಕುತೂಹಲವನ್ನ ಕೆರಳಿಸಿದ್ರು ಈ ದಿನಾಂಕಗಳಲ್ಲಿ ಏನೂ ಆಗೋದಿಲ್ಲ ಅನ್ನೋ ಮಾತುಗಳು ಹರಿದಾಡ್ತಿವೆ. ಅಷ್ಟೇ ಅಲ್ಲ, ಅಂತಿಮವಾಗಿ ಸಿದ್ದುನೇ ಸಿಎಂ ಆಗಿ ಮುಂದುವರಿಯೋದು ಬಹುತೇಕ ಪಕ್ಕ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇನ್ನ ಈ ಲೆಕ್ಕಾಚಾರ ಮೀರಿಯೂ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಮಾತನ್ನ ರಾಹುಲ್ ಗಾಂಧಿ ಅವರಿಗೆ ನೆನಪಿಸಬಹುದು. ಆಗ ರಾಹುಲ್ ಗಾಂಧಿ ರಿಜಿಡ್ ಆಗಿ ಈಗ ನಿಮ್ಮನ್ನ ಸಿಎಂ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಡಿಕೆಶಿ ಏನು ಮಾಡಲು ಸಾಧ್ಯವಾಗಲ್ಲ. ಯಾಕಂದ್ರೆ ಒಂದೊಮ್ಮೆ ಡಿಕೆಶಿ ಒಂದು ದೊಡ್ಡ ಬಣವಾಗಿ ಪಕ್ಷ ತೊರೆಯೋ ಬೆದರಿಕೆ ಹಾಕಿದ್ರು ಸಿದ್ದು ಸರ್ಕಾರ ಬಿದ್ದು ಹೋಗಲ್ಲ. ಯಾಕಂದ್ರೆ ಡಿಕೆಶಿ ಬೆನ್ನಿಗಿರೋ ಶಾಸಕರ ಸಂಖ್ಯೆ 20+ ಇರಬಹುದಷ್ಟೇ. ಆದ್ರೆ ಆಡಳಿತಾರೂಢ ಸರ್ಕಾರವನ್ನ ಬೀಳಿಸಿ ಡಿಕೆಶಿ ಹಿಂದೆ ಹೋಗುವಷ್ಟು ಸಾಹಸಕ್ಕೆ ಅವರ್ಯಾರು ಕೈ ಹಾಕಲಾರರು. ಎಲ್ಲಕ್ಕಿಂತ ಮಿಗಿಲಾಗಿ ಡಿಕೆಶಿ ಹೈಕಮಾಂಡ್ ವಿರುದ್ಧ ತೊಡೆತಟ್ಟಿ ಹೊರಬಂದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಮೈಲೇಜ್ ಸಿಗಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಸಿಎಂ ಆಗಬಹುದೇನೋ, ಆದ್ರೆ ಅವರ ಲಾಂಗ್ ಟರ್ಮ್ ಪೊಲಿಟಿಕಲ್ ಜರ್ನಿಗೆ ಫುಲ್ ಸ್ಟಾಪ್ ಬೀಳೋದಂತೂ ಪಕ್ಕ. ಹೀಗಾಗಿ ಏನೇ ಕೂಡಿ ಕಳೆದ್ರು ಸಿದ್ದರಾಮಯ್ಯ ಈ ಟರ್ನ್ ಫುಲ್ ಸಿಎಂ ಆಗೋದು ಪಕ್ಕ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.